ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು SSLC ವಿದ್ಯಾರ್ಥಿಗಳಿಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಂದ್ರೆ ಸಂಖ್ಯಾಶಾಸ್ತ್ರ ಚಾಪ್ಟರ್ ನಲ್ಲಿ 2026ರ ಎಕ್ಸಾಮಿಗೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಚಾಪ್ಟರ್ನ ರಿವಿಷನ್ ರೂಪದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರಗಳು ಪಾಠದಲ್ಲಿ ಬರೋದು ನಿಮಗೆ 2 ಕ್ವಶನ್. ಯಾವ್ದಪ್ಪ ಅದು 2 ಕ್ವಶನ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ 1 ಕ್ವಶನ್ ಬರುತ್ತೆ. ಅದರ ಜೊತೆಗೆ 3 ಅಂಕದ ಫಿಕ್ಸ್ಡ್ ಕ್ವಶನ್ ಒಂದಿರುತ್ತೆ. ಓಕೆನಾ? ಸೊ ಇದ್ರ ಕಡೆ ನಿಮ್ಮ ಗಮನ ಇರಲಿ. ಒಂದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇರುತ್ತೆ ಅಥವಾ 1 ಅಂಕದ ಪ್ರಶ್ನೆನಲ್ಲಿ ಇರುತ್ತೆ 1 ಅಂಕ. ಇದಾದ ನಂತರ 3 ಅಂಕದ 1 ಕ್ವಶನ್, ಅದರಲ್ಲೂ ಆಪ್ಷನ್ ಕೊಡ್ತಾನೆ ನಿಮಗೆ ಆರ್ ಅಂತ ಹೇಳಿ ಅಥವಾ ಅಂತ ಹೇಳಿ 2 ರೀತಿಯ ಪ್ರಶ್ನೆಗಳು ಬರ್ತವೆ. ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಏನ್ ಕರಿತೀರಿ ನೀವು, ಆ ಸೆಂಟ್ರಲ್ ಟೆಂಡೆನ್ಸೀಸ್ ಏನ್ 3 ಬರ್ತಾವಲ್ಲ, ಮೀನ್, ಮೋಡ್, ಮೀಡಿಯನ್ ಅಂದ್ರೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಅಂತ ಹೇಳಿ 3 ಸೆಂಟ್ರಲ್ ಟೆಂಡೆನ್ಸೀಸ್ ಅನ್ನ ಹೇಳ್ತೀವಿ. ಆ ಒಂದು ಸೆಂಟ್ರಲ್ ಟೆಂಡೆನ್ಸೀಸ್ ಅನ್ನ ಕಂಡುಹಿಡಿಯಲಿಕ್ಕೆ ನಿಮಗೆ 3 ಅಂಕದ ಕ್ವಶನ್ ಕೊಡ್ತಾರೆ. ಅದರಲ್ಲೂ 2 ಕೊಡ್ತಾರೆ. ಸರಾಸರಿ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಅಥವಾ ಅಂತ ಕೊಟ್ಟು ಬಹುಲಕ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, ಅಥವಾ ಸರಾಸರಿ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಜೊತೆಗೆ ಅಥವಾ ಅಂತ ಕೊಟ್ಟು ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ, ಅಥವಾ ಬಹುಲಕ ಕೊಡ್ತಾರೆ ಜೊತೆಗೆ ಮಧ್ಯಾಂಕ ಕೊಟ್ಟು ಕಂಡುಹಿಡಿಯಿರಿ, 2ರಲ್ಲಿ ಯಾವ್ದಾದ್ರು ಒಂದು ಅಂತೆ. ಸೊ ಈ ರೀತಿಯಲ್ಲಿ 1 ಕ್ವಶನ್ 100% ಇರುತ್ತೆ. ಇದರ ಆಧಾರದ ಮೇಲೆ ಈ ಒಂದು ಚಾಪ್ಟರ್ ನ ನೀವು ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಸುಲಭವಾಗಿ 4 ಅಂಕಗಳನ್ನ ನಿಮ್ ಜೇಬಿಗೆ ಹಾಕೊಳ್ಬಹುದು. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ಈ ಒಂದು ಚಾಪ್ಟರ್ ನಲ್ಲಿ ಬರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಜೊತೆಗೆ 1 ಅಂಕದ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ನಿಮಗೆ ಈ ಚಾಪ್ಟರ್ ನಲ್ಲಿ ಪ್ರಮುಖವಾಗಿ 4 ಸೂತ್ರಗಳು ಬರ್ತವೆ. ಮೇನ್ ಇರ್ತಕ್ಕಂಥದ್ದು 4 ಸೂತ್ರಗಳು. ಯಾವ್ದಪ್ಪ ಅಂತ ಹೇಳಿದ್ರೆ, ಮೀನ್ ಸರಾಸರಿ ಕಂಡುಹಿಡಿಯಲಿಕ್ಕೋಸ್ಕರ ಸೂತ್ರ ಇದೆ, ಅದು ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಅಂದ್ರೆ ನೇರ ವಿಧಾನದಿಂದ ಏನೋ ಸರಾಸರಿಯನ್ನ ಕಂಡುಹಿಡಿಯುವಂತ ಒಂದು ಸೂತ್ರ ಬರುತ್ತೆ. ಈ ಸೂತ್ರವನ್ನ ಬರೀಲಿಕ್ಕೆ ಕೇಳಬಹುದು ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕಕ್ಕೆ, ಅಥವಾ ಇನ್ನೊಂದು ಯಾವುದು ಮೋಡ್, ಬಹುಲಕವನ್ನ ಕಂಡುಹಿಡಿಯುವಂತ ಸೂತ್ರ ಇದೆ. ಈ ಬಹುಲಕವನ್ನ ಕಂಡುಹಿಡಿಯುವ ಸೂತ್ರವನ್ನಾದ್ರೂ ಕೂಡ ನಿಮಗೆ ಕೇಳಬಹುದು, ಅಥವಾ ಮಧ್ಯಾಂಕವನ್ನ ಕಂಡುಹಿಡಿಯತಕ್ಕಂಥದ್ದು ಅಂದ್ರೆ ಮೀಡಿಯನ್ ಕಂಡುಹಿಡಿಯುವಂತಹ ಸೂತ್ರ ಕೂಡ ಇದೆ. ಸೊ ಈ ಮೀಡಿಯನ್ ಕಂಡುಹಿಡಿಯುವ ಸೂತ್ರವನ್ನು ಕೂಡ ನಿಮಗೆ ಪರೀಕ್ಷೆನಲ್ಲಿ 1 ಅಂಕ ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಕೇಳುವ ಸಾಧ್ಯತೆಗಳು ಇರ್ತವೆ. ಗೊತ್ತಾಯ್ತಲ್ವಾ? ಸೊ ಈ 3ರ ಜೊತೆಗೆ ಇನ್ನೊಂದು ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳಿಗಿರುವಂತಹ ಸಂಬಂಧ. ಈ ಸಂಬಂಧಕ್ಕೆ ಸಂಬಂಧಪಟ್ಟಂತ ಸೂತ್ರವನ್ನ ನೇರವಾಗಿ ಕೇಳಬಹುದು, ಅಥವಾ ಇದರ ಆಧಾರದ ಮೇಲೆ ಸರಾಸರಿ ಮತ್ತೆ ಬಹುಲಕವನ್ನ ಅವ್ರು ಕೊಟ್ಟು ಮೀಡಿಯನ್ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಮೀನ್ ಮೋಡ್ ಕೊಟ್ಟು ಮೀಡಿಯನ್ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಅಥವಾ ಮೀಡಿಯನ್ ಮೋಡ್ ಕೊಟ್ಟು ಮೀನ್ ಕಂಡುಹಿಡಿಯಲಿಕ್ಕೆ ಕೇಳಬಹುದು. ಈ ರೀತಿನ ಒಂದು ಕ್ವಶನ್ 100% ಇರುತ್ತೆ. ಮಾಡೆಲ್ ಪೇಪರ್ ಗಳಲ್ಲಿ ನೋಡಿದೀರಾ, ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಬಂದಂತಹ ಕ್ವಶನ್ ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ. ಓಕೆನಾ? ಸೊ ಹಾಗಾಗಿ ಈಗ ನಾವು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಈ ಒಂದು ಸೂತ್ರಗಳ ಜೊತೆಗೆ ನೇರವಾಗಿ ಕೆಲವು ಪ್ರಶ್ನೆಗಳ ರೂಪದಲ್ಲಿ ಕೂಡ ಇರ್ತದೆ. ಇದೇ ಸೂತ್ರಗಳನ್ನ ಮತ್ತೆ ಈ ಒಂದು ನಮಗೆ ಗೊತ್ತಿರುವಂತ ಕೆಲವು ನಿಯಮಗಳು, ಮೇಲ್ಮಿತಿ, ಕೆಳಮಿತಿ, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಜೊತೆಗೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ, ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಇದರ ಜೊತೆಗೆ 3 ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಸಂಬಂಧಪಟ್ಟಾಗೆ ಮೀನ್ ಒಂದ್ ಲೆಕ್ಕ ತೋರಿಸ್ತೀನಿ, ಮೀಡಿಯನ್ ಜೊತೆಗೆ ಮೋಡ್, ಇವು 3 ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ಲೆಕ್ಕವನ್ನ ನೋಡೋಣ. ಸೊ ಈಗ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನ LPA ದಲ್ಲಿರುವ ಕೆಲವು ಪ್ರಶ್ನೆಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ದ ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗೆ ಕೊಟ್ಟಿರುವ ಒಂದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕ ವರ್ಗಾಂತರದ ಕೆಳಮಿತಿಯು ಅಂತ ಹೇಳಿ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಕ್ವಶನ್ ನೋಡ್ಲಿಕ್ಕೆ ದೊಡ್ಡದಾಗಿ ಕಾಣಿಸ್ತದೆ, ಬಟ್ ಇದನ್ನ ಸುಲಭವಾಗಿ ನೀವು ಆನ್ಸರ್ ಹೇಳ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಇಲ್ಲಿ ಮೊದಲನೇದಾಗಿ ಬಹುಲಕ ವರ್ಗಾಂತರವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಲ್ವಾ. ಮಾಡೆಲ್ ಕ್ಲಾಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ನಿಯಮ ಇದೆ. ಏನಪ್ಪ ನಿಯಮ ಅಂತ ಹೇಳಿದ್ರೆ, ಆವೃತ್ತಿಯನ್ನ ಅಬ್ಸರ್ವ್ ಮಾಡ್ತಾ ಹೋದಾಗ, ಫ್ರೀಕ್ವೆನ್ಸಿಯನ್ನ ನೋಡ್ತಾ ಹೋದಾಗ, ಫ್ರೀಕ್ವೆನ್ಸಿನಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನ ಹೊಂದಿರುವ ಫ್ರೀಕ್ವೆನ್ಸಿ ಯಾವುದು ಅಂತ ನೋಡ್ತಾ ಹೋದ್ರೆ
12 ಅತ್ಯಂತ ದೊಡ್ಡ ಸಂಖ್ಯೆ ಆಗಿರುತ್ತೆ. ಯಾವ ಒಂದು ಸಂಖ್ಯೆ ದೊಡ್ಡದಾಗಿರುತ್ತೋ ಆ ಸಂಖ್ಯೆಯ ವರ್ಗಾಂತರವನ್ನ ನಾವು ಬಹುಲಕದ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನಂತ ಹೇಳ್ಬೇಕು ನೀವು ಇಲ್ಲಿ, ಮಾಡೆಲ್ ಕ್ಲಾಸ್ ಬಂದ್ಬಿಟ್ಟು ಯಾವ್ದಾಗತ್ತೆ 30 to 40. ಮಾಡೆಲ್ ಕ್ಲಾಸ್ ಅನ್ನ ನಾವು 30 to 40 ಅಂತ ಹೇಳ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಈ 30 to 40 ಅಂತಕ್ಕಂಥದ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿಯನ್ನ ಹೊಂದಿದೆ. ಸೊ ಈ 30 to 40 ಅನ್ನೋದು ಹೈಯೆಸ್ಟ್ ಫ್ರೀಕ್ವೆನ್ಸಿಯನ್ನ ಹೊಂದಿದೆ ಅಂದ್ಮೇಲೆ ಅದು ಮಾಡೆಲ್ ಕ್ಲಾಸ್ ಅಂತ ಆಯ್ಕೆ ಆಯ್ತು ಅಂದ್ರೆ ಆ ಮಾಡೆಲ್ ಕ್ಲಾಸ್ ನಲ್ಲಿ ಬರುವಂತಹ ಸಂಖ್ಯೆಗಳೇನು ಬರ್ತಾವಲ್ಲ 30 ಮತ್ತೆ 40, ಈ 30 ಮತ್ತೆ 30 ಅನ್ನ ಲೋಯರ್ ಲಿಮಿಟ್ ಅಂತ ಕರಿತೀವಿ, 40 ಅನ್ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಅಂದ್ರೆ ಕೆಳಮಿತಿ ಮತ್ತೆ ಮೇಲ್ಮಿತಿ. ಸೊ 30 ಕೆಳಮಿತಿ ಆಗತ್ತೆ, 40 ಮೇಲ್ಮಿತಿ ಆಗತ್ತೆ ಅಂದ ಮೇಲೆ ಅವ್ರು ಕೇಳಿರುವ ಪ್ರಶ್ನೆ ಕೆಳಮಿತಿ ಯಾವುದು ಅಂತ. ಸೊ ಕೆಳಮಿತಿ ಯಾವುದು 30 ಅಂತೇಳಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗತ್ತೆ. ಆನ್ಸರ್ ಈಸ್ 30. ಆಪ್ಷನ್ ಕೊಟ್ಟಿರುವ 4ರಲ್ಲಿ 30 ಯಾವ್ದಿರುತ್ತೆ ಅದನ್ನ ಆಯ್ಕೆ ಮಾಡಬೇಕು, ಅಥವಾ ಒಂದು ಅಂಕಕ್ಕೆ ನೇರವಾಗಿ ಪ್ರಶ್ನೆ ಕೇಳಿದಾಗ ಆನ್ಸರ್ 30 ಅಂತ ಬರೆದ್ರೆ ಆಯ್ತು ನೀವು. ಓಕೆನಾ? ಸೊ ಈ ರೀತಿನಲ್ಲಿ ಇಲ್ಲಿ ಕೆಳಮಿತಿ ಕೊಟ್ಟಿದ್ದಾರೆ, ಅಥವಾ ನಿಮಗೆ ಮೇಲ್ಮಿತಿ ಕಂಡುಹಿಡಿಯಕ್ಕೆ ಕೇಳ್ತಾರೆ, ಅಥವಾ ಇದರ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದ್ರೆ ಈ ವರ್ಗಾಂತರದ ಗಾತ್ರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಈ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮೀನ್ ಸರಾಸರಿ ಕಂಡುಹಿಡಿಯಲಿಕ್ಕೆ ಸೂತ್ರವನ್ನು ಬಳಕೆ ಮಾಡ್ತೀರಲ್ವಾ, ಆ ಸರಾಸರಿ ಕಂಡುಹಿಡಿಯುವುದರ ಆಧಾರದ ಮೇಲೆ ಒಂದು ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಅಥವಾ ಒಂದು ಅಂಕಕ್ಕೆ ಕೇಳ್ತಾರೆ. ನೋಡಿ ಕ್ವಶನ್ ಹೆಂಗಿದೆಯಪ್ಪ ಅಂದ್ರೆ, ಇಫ್ ದ ಮೀನ್ ಆಫ್ ಡಾಟಾ ಇಸ್ 7.5, ಸಮ್ ಆಫ್ fi into xi is equal to 120 plus 3k and sum of fi is equal to 30, then the value of k ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಕೊಟ್ಟಿರುವಂತಹ ಸರಾಸರಿಯು 7.5 ಅಂತ ಅವರೇ ಕೊಟ್ಬಿಟ್ಟಾರೆ. ಸರಾಸರಿ 7.5 ಜೊತೆಗೆ ಸಮ್ ಆಫ್ fi into xi ನ ಬೆಲೆ ಯಾವ್ದಾಗಿರುತ್ತೆ ಅಂದ್ರೆ 120 plus 3k ಆಗಿರುತ್ತೆ. ಹಾಗೇನೆ ಸಮ್ ಆಫ್ fi ಆ ಒಂದು ಪಟ್ಟಿಯಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರುವಂತಹ ಎಲ್ಲಾ ಆವೃತ್ತಿಗಳನ್ನ ಕೂಡಿದ್ರೆ 30 ಬರುತ್ತಂತೆ. ಹಾಗಿದ ಮೇಲೆ ಕೆ ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್. ಇದನ್ನ ಕಂಡುಹಿಡಿಬೇಕು ಅಂದ್ರೆ ನೀವು ಸರಾಸರಿಯ ಸೂತ್ರವನ್ನ ಬಳಕೆ ಮಾಡ್ತೀರಾ. ಏನ್ ಸರಾಸರಿಯ ಸೂತ್ರ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ fi into xi ಡಿವೈಡೆಡ್ ಬೈ ಸಮ್ ಆಫ್ fi. ಸೊ ಎಕ್ಸ್ ಬಾರ್ ನ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತೆ 7.5, ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ fi into xi ಗಿವನ್ ಅವರೇ ಕೊಟ್ಟಿದ್ದಾರೆ. ಎಷ್ಟು? 120 plus 3k ಡಿವೈಡೆಡ್ ಬೈ ಸಮ್ ಆಫ್ fi ಅಂದ್ರೆ 30. ಸೊ ನೋಡಿ, ಈಗ 30 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 7.5 into 30 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮುಂದ್ಗಡೆ ಇಲ್ಲಿ 120 plus 3k ಆಗುತ್ತೆ. ಈಗ ನೀವು ಏನ್ ಮಾಡ್ಬೇಕಂದ್ರೆ 7.5 into 30 ಅನ್ನ ಗುಣಾಕಾರ ಮಾಡ್ರಿ, ಬರ್ತಾ ಹೋಗುತ್ತೆ. ಆನ್ಸರ್ ಏನಂತ ನೋಡ್ರಿ ಇಲ್ಲಿ 0 ಇಡ್ತೀರಾ, 3 5 15, ಒಂದು ಕ್ಯಾರಿ, 3 7 21, 22 ಬರುತ್ತೆ. 0.1 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಟ್ರೆ 225 ಬಂತು. ದಟ್ ಈಸ್ ಈಕ್ವಲ್ ಟು 120 plus 3k ಅಂತ ಹೇಳ್ತೀರಾ. ನಿಮಗೆ ಕೆ ಬೇಕು, 3k ನ ಬೆಲೆ ಬೇಕು ಅಂತ ಹೇಳಿದ್ರೆ ಈ 120 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 225 minus 120 ಬರುತ್ತೆ. ಅಲ್ಲಿಗೆ ನಿಮಗೆ ನೋಡಿ ಇಲ್ಲಿ 225 ನಲ್ಲಿ 120 ಅನ್ನ ಕಳೆದ್ರಿ ಅಂತ ಹೇಳಿದ್ರೆ 105 ಬರುತ್ತೆ. ದೆನ್ 3 ರಿಂದ 105 ಅನ್ನ ಭಾಗಾಕಾರ ಮಾಡ್ರಿ, ನೀವು ಕೆ ನ ವ್ಯಾಲ್ಯೂ ಸಿಗುತ್ತೆ. ನೋಡ್ರಿ ಇಲ್ಲಿ ಕೆ ನ ವ್ಯಾಲ್ಯೂ ಬಂದು 3 3 9 3 5 15. ಅಂದ್ರೆ ದ ವ್ಯಾಲ್ಯೂ ಆಫ್ ಕೆ ಈಸ್ 35. ಅಂದ್ರೆ ಕೆ ನ ಬೆಲೆಯು 35 ಅಂತ ಹೇಳಿ ನೀವು ಸುಲಭವಾಗಿ ಹೇಳಬಹುದು. ಓಕೆನಾ? ಸೊ ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನು ನೋಡೋದಾದ್ರೆ, ದ ಮೀನ್ ಅಂಡ್ ಮೋಡ್ ಆಫ್ ದ ಗಿವನ್ ಸೆಟ್ ಆಫ್ ಎ ಡಾಟಾ ಆರ್ 7.5 and 6. ದ ಮೀಡಿಯನ್ ಆಫ್ ದ ಡಾಟಾ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೊಟ್ಟಿರುವಂತಹ ಒಂದು ಅಂಕಿಅಂಶದ ಪ್ರಕಾರ ಸರಾಸರಿ ಮತ್ತು ಬಹುಲಕವು 7.5 ಮತ್ತು 6 ಆದರೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಕಂಡುಹಿಡಿಬೇಕು ಅಂದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಕ್ಕಿರುವ ಸಂಬಂಧದ ಆಧಾರದ ಮೇಲೆ. ಸೊ ಏನ್ ಹೇಳುತ್ತಪ್ಪ ಒಂದು ಸಂಬಂಧ ಅಂತ ಹೇಳಿದ್ರೆ 3 into median is equal to mod plus 2 into mean ಅಂತ ಹೇಳಿ ಹೇಳುತ್ತೆ. ಅದ್ರ ಪ್ರಕಾರ 3 into ಮಧ್ಯಾಂಕ, 3 into ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 into ಸರಾಸರಿ. ಇದು ಆ 3 ಸೆಂಟ್ರಲ್ ಟೆಂಡೆನ್ಸಿಗೆ ಇರ್ತಕ್ಕಂತಹ ರಿಲೇಶನ್ಶಿಪ್. ಇದರ ಆಧಾರದ ಮೇಲೆ ನೀವು ಮಧ್ಯಾಂಕವನ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ ನೋಡಿ ಇಲ್ಲಿ 3 into ಮೀಡಿಯನ್ ಅಥವಾ ಎಂ ಅಂತ ಕನ್ಸಿಡರ್ ಮಾಡಿದ್ರೆ
ದಟ್ ಈಸ್ ಈಕ್ವಲ್ ಟು ಬಹುಲಕವನ್ನ ಅವರೇ ಕೊಟ್ಟಿದ್ದಾರೆ. ಏನಂತೆ ಬಹುಲಕ ಅಂತ ಹೇಳಿದ್ರೆ 6 ಪ್ಲಸ್ 2 ಇಂಟು ಸರಾಸರಿ ಅವರೇ ಕೊಟ್ಟಿದ್ದಾರೆ ಎಷ್ಟು 7.5. ಓಕೆನಾ, 7.5. ಈಗ 3 ಇಂಟು ಮೋಡ್ ಅಥವಾ ಮೀಡಿಯನ್ ಇಸ್ ಈಕ್ವಲ್ ಟು 6 ಪ್ಲಸ್ 2 ಇಂಟು 7.5 ಮಾಡಿದ್ರೆ ನಿಮಗೆ 15 ಬರುತ್ತೆ. ದೆನ್ ಇಲ್ಲಿ ಮೀಡಿಯನ್ ಇಲ್ಲೇ ಇಟ್ಕೊಳ್ರಿ, 6 ಪ್ಲಸ್ 15 ಆಡ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು 21 ಬರುತ್ತೆ. 3 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. ದೆನ್ ದಟ್ 3 7s ಮಾಡಿದ್ರೆ ನಿಮಗೆ ಮೀಡಿಯನ್ ಅಥವಾ ಏನು ಮಧ್ಯಾಂಕದ ಬೆಲೆ ಸಿಗ್ತಾ ಇದೆ. ನಿಮಗೆ ಮಧ್ಯಾಂಕ ಎಷ್ಟು ಅಂತ ಹೇಳಿದ್ರೆ 7 ಅಂತ ಹೇಳಿ ನೀವು ಸುಲಭವಾಗಿ ಹೇಳಬಹುದು. ಮೀಡಿಯನ್ 7 ಅಥವಾ ಮಧ್ಯಾಂಕ 7. ಗೊತ್ತಾಯ್ತಲ್ವಾ? ಸೊ ಈ ರೀತಿನಲ್ಲಿ ನಿಮಗೆ ಯಾವ ರೀತಿನಲ್ಲಾದ್ರೂ ಕೂಡ ಸರಾಸರಿ ಮತ್ತೆ ಬಹುಲಕ ಮತ್ತೆ ಮಧ್ಯಾಂಕ 3ರಲ್ಲಿ ಗಿವನ್ 2 ಕೊಟ್ಟು ಇನ್ನೊಂದನ್ನ ಕಂಡುಹಿಡಿಲಿಕ್ಕೆ ಹೇಳ್ತಾರೆ. ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಒಂದು ರಿಲೇಷನ್ ನಿಮಗೆ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಕೊಟ್ಟಿರುವಂತಹ ಆವೃತ್ತಿಯಲ್ಲಿ ವರ್ಗಾಂತರದ ಮಧ್ಯಬಿಂದುವನ್ನ ಬರೆಯಿರಿ ಅಂತ. ಈ ಒಂದು ವರ್ಗಾಂತರದ ಮಧ್ಯಬಿಂದುವನ್ನ ಬರೆಯಿರಿ. ರೈಟ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್ 10 to 24. ವೆರಿ ಸಿಂಪಲ್. ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕ್ಲಾಸ್ ಇಂಟರ್ವಲ್ ಮಿಡ್ ಪಾಯಿಂಟ್ ಯಾವಾಗ ಸಿಗುತ್ತೆ ಅಂದ್ರೆ ಲೋಯರ್ ಲಿಮಿಟ್ ಗೆ ಅಪ್ಪರ್ ಲಿಮಿಟ್ ಅನ್ನ ಕೂಡಿ ಅದನ್ನ 2ರಿಂದ ಭಾಗಾಕಾರ ಮಾಡ್ಬೇಕು. ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಆ ಒಂದು ವರ್ಗಾಂತರದ ಮಧ್ಯಬಿಂದು ಸಿಗುತ್ತೆ. ಹಾಗಿದ್ರೆ ಕೆಳಮಿತಿ 10 ಮೇಲ್ಮಿತಿ 24 ಅಂದ್ರೆ 10ಕ್ಕೆ 24 ಕೂಡಿದ್ರೆ 34 ಬರುತ್ತೆ. ಸೊ 34 ನೋಡಿ ಇಲ್ಲಿ 10 ಪ್ಲಸ್ 24 ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂತ ಹೇಳಿದ್ರೆ 24 ಪ್ಲಸ್ 10 ಮಾಡಿದ್ರೆ 34 ಬರುತ್ತೆ. ಸೊ 2ರಿಂದ ಭಾಗಾಕಾರ ಮಾಡಿದ್ರೆ 2 1s are 2, 2 7s are 14. So that the midpoint in between 10 to 24 is 17 ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಅಂದ್ರೆ ಆ ಒಂದು ಮಧ್ಯಬಿಂದು ಏನಾಗಿರುತ್ತೆ 17 ಆಗಿರುತ್ತೆ. ಇದ್ರ ಜೊತೆಗೆ ಇದೇ ಸರಾಸರಿ ಮತ್ತು ಬಹುಲಕ ಮತ್ತು ಮಧ್ಯಾಂಕಕ್ಕಿರುವ ರಿಲೇಷನ್ ಆಧಾರದ ಮೇಲೆ ಇನ್ನೊಂದು ಕ್ವಶನ್ ಅನ್ನ ನೋಡೋದಾದ್ರೆ, ಇಫ್ ದ ಮೀಡಿಯನ್ ಆಫ್ ದ ಡಾಟಾ ಈಸ್ 3 more than the mean, then by how much does the mode exceed the mean ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸರಣಿಯ ಮಧ್ಯಾಂಕವು ಸರಾಸರಿಗಿಂತ 3 ಹೆಚ್ಚಾಗಿದೆ, ಹಾಗಾದರೆ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕ್ವಶನ್. ಇದಕ್ಕೂ ಕೂಡ ಇದೇ ಸೂತ್ರವನ್ನ ಬಳಕೆ ಮಾಡಿದ್ರೆ ನೋಡಿ, ಇಲ್ಲಿ 3 ಇಂಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಇಂಟು ಮೀನ್. ಅಂದ್ರೆ 3 ಇಂಟು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಇಂಟು ಸರಾಸರಿ ಅಂತ ಅಲ್ವಾ. ಸೊ ಇದರ ಆಧಾರದ ಮೇಲೆ ನೋಡಿ, ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಮೀಡಿಯನ್ ಆಫ್ ದ ಡಾಟಾ ಇಸ್ 3 more than the mean. ಅಂದ್ರೆ ಮಧ್ಯಾಂಕವು ಸರಾಸರಿಗಿಂತ 3 ಹೆಚ್ಚಾಗಿದೆ ಅಂತೇಳಿ ಈ ಮೀಡಿಯನ್ ಇರೋ ಜಾಗದಲ್ಲಿ 3 ಪ್ಲಸ್ ಮೀನ್ ಅಂತ ಬರಿಬಹುದು ನಾವು ಅಲ್ವಾ. ಯಾಕೆ? ಅವರೇ ಕೊಟ್ಟಿರ್ತಕ್ಕಂಥದ್ರ ಆಧಾರದ ಮೇಲೆ ಮಧ್ಯಾಂಕವು ಸರಾಸರಿಗಿಂತ 3 ಜಾಸ್ತಿ. ಹಾಗಿದ್ಮೇಲೆ ಇಲ್ಲಿ ಏನಾಗುತ್ತೆ ಮೋಡ್ ಪ್ಲಸ್ 2 ಇಂಟು ಮೀನ್ ಆಗುತ್ತೆ. ಓಕೆನಾ? ಅಂದ್ರೆ ಇಲ್ಲೂ ಕೂಡ ಅಷ್ಟೇ 3 ಇಂಟು 3 ಪ್ಲಸ್ ಸರಾಸರಿ, 3 ಪ್ಲಸ್ ಸರಾಸರಿ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಇಂಟು ಸರಾಸರಿ ಅಂತ ತಗೊಳ್ಬಹುದು. ಈಗ ನಿಮಗೆ ಮೋಡ್ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದಾಗಿ ನೀವು ವೆರಿ ಸಿಂಪಲ್ ಆಗಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಈ ಒಂದು 3 ಪ್ಲಸ್ ಮೀನ್ ಅನ್ನ 3ರಿಂದ ಗುಣಾಕಾರ ಮಾಡ್ರಿ, ಅಥವಾ ಈ 2 ಇಂಟು ಮೀನ್ ಅನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬರ್ರಿ. ನೋಡಿ ಇಲ್ಲಿ ಏನಾಗತ್ತೆ ಅಂತ ನೋಡೋದಾದ್ರೆ, ಈಗ 3ರಿಂದ ಇವೆರಡನ್ನ ಗುಣಾಕಾರ ಮಾಡಿದ್ರೆ 3 ಇಂಟು 3 9 ಬರುತ್ತೆ, ಪ್ಲಸ್ 3 ಇಂಟು ಮೀನ್ ಮಾಡಿದ್ರೆ 3 ಇಂಟು ಮೀನ್ ಅಂತ ಬರುತ್ತೆ. ಈ 2 ಇಂಟು ಮೀನ್ ಅನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 2 ಇಂಟು ಮೀನ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೋಡ್ ಅಂತ ಹೇಳ್ತೀವಿ. ಈಗ ವೆರಿ ಸಿಂಪಲ್, 3 ಇಂಟು ಮೀನ್ ನಲ್ಲಿ 2 ಇಂಟು ಮೀನ್ ಕಳೆದ್ರೆ 1 ಮೀನ್ ಉಳಿತದೆ. ಅಂದ್ರೆ ಅಲ್ಲಿಗೆ 9 ಪ್ಲಸ್ ಮೀನ್ ಇಸ್ ಈಕ್ವಲ್ ಟು ಮೋಡ್ ಅಂತ ಹೇಳಿ. ಇದ್ರ ಅರ್ಥ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ ಬಹುಲಕವು ಮೋಡು ಮೀನ್ಗಿಂತ 9 ಜಾಸ್ತಿ ಇದೆ ಅಂತ ಅವ್ರು ಕೇಳ್ತಾ ಇರೋದು ಅದನ್ನೇ. ಏನಂತ ಹೇಳಿ, ಹೌ ಮಚ್ ಡಸ್ ದ ಮೋಡ್ ಎಕ್ಸೀಡ್ ದ ಮೀನ್ ಅಂತ ಹೇಳಿ. ಅಂದ್ರೆ ಮೀನ್ಗಿಂತ ಮೋಡ್ ಎಷ್ಟು ಜಾಸ್ತಿ ಇದೆಯಪ್ಪ ಅಂದ್ರೆ 9 ಜಾಸ್ತಿ ಇದೆ ಅಂತ ಹೇಳ್ತೀವಿ. ಅದರ ಪ್ರಕಾರ ಇಲ್ಲಿ 3 3 9 ಪ್ಲಸ್ 3 ಇಂಟು ಸರಾಸರಿ, ಅಲ್ಲಿಗೆ 3 ಸರಾಸರಿ ಅಂತ ಹೇಳ್ಬೋದು ನಾವು. ಹಾಗೇನೆ ಈ 2 ಇಂಟು ಸರಾಸರಿನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 2 ಸರಾಸರಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಬಹುಲಕ ಅಂತ ಹೇಳ್ಬೋದು. ಈಗ 3 ಸರಾಸರಿನಲ್ಲಿ 2 ಸರಾಸರಿ ಕಳೆದ್ರೆ ನಿಮಗೆ 1 ಸರಾಸರಿ ಉಳಿತದೆ. ಓಕೆನಾ? 1 ಸರಾಸರಿ ಉಳಿತದೆ, ಈ ಕಡೆ ಬಹುಲಕ ಉಳ್ಕೊಳ್ಳುತ್ತೆ. ಓಕೆ? ಸೊ ಅಲ್ಲಿಗೆ ಇದರ ಅರ್ಥ ಇಲ್ಲೂ ಕೂಡ
ಬಹುಲಕವು ಸರಾಸರಿಗಿಂತ 9 ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಸೊ ಬಹುಲಕವು ಸರಾಸರಿಗಿಂತ 9 ಹೆಚ್ಚಾಗಿದೆ ಅಂತ ಆನ್ಸರ್ ಬರೀಬೇಕು. ಇಲ್ಲೂ ಕೂಡ ಅಷ್ಟೇ, ನೀವೇನಂತ ಬರೀಬೇಕು, ಮೋಡ್ ಎಕ್ಸೀಡ್ಸ್ 9 ದ ಮೀನ್ ಅಂತ ಹೇಳಿ, ಅಂದ್ರೆ ಮೀನ್ಗಿಂತ ಮೋಡ್ 9 ಜಾಸ್ತಿ ಇದೆ ಅಂತ ಹೇಳಿ ನೀವು ಸುಲಭವಾಗಿ ಇದಕ್ಕೆ ಆನ್ಸರ್ನ ಹೇಳಬೇಕಾಗತ್ತೆ. ಓಕೆನಾ? ಸೊ ಇನ್ನ 3 ಅಂಕದ ಪ್ರಶ್ನೆಗಳನ್ನ ನೋಡೋಣ ಹೇಗೆ ಬರ್ತದೆ ಅಂತ ಹೇಳಿ. ಸೊ ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು ಒಂದು ಕ್ವಶನ್ 100% ಇರುತ್ತೆ. ಅದು ಮೀನ್, ಮೋಡ್, ಮೀಡಿಯನ್ 3ರಲ್ಲಿ 2ಅನ್ನ ಕಂಡುಹಿಡಿಯಲಿ ಕೇಳಿರ್ತಾರೆ. 2ರಲ್ಲಿ 1ಅನ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮೀನ್ ಕಂಡುಹಿಡಿಯೋದನ್ನ ಒಂದು ಲೆಕ್ಕವನ್ನ ತೋರಿಸ್ತೀನಿ, ಹೇಗ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಜೊತೆಗೆ ಇದನ್ನೇ ಫಾಲೋ ಮಾಡ್ರಿ. ಓಕೆ? ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ಮೀನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, 2 ಬಾಕ್ಸ್ ಕೊಟ್ಟಿರ್ತಾರೆ, 2 ಕಾಲಮ್ ಕೊಟ್ಟಿರ್ತಾರೆ. ಆ 2 ಕಾಲಮ್ಗೆ ಎಕ್ಸ್ಟ್ರಾ ಮತ್ತೆ 2 ಕಾಲಮ್ ಹಾಕೊಳ್ಬೇಕು. ನೀವು ಒಟ್ಟು 4 ಕಾಲಮ್ ಬರ್ತದೆ. ಸೊ ಅದರಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಗಿವನ್ ಕೊಟ್ಟಿರ್ತಾರೆ ಕ್ಲಾಸ್ ಇಂಟರ್ವಲ್, ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಬೇಕು. ಅದಾದ ನಂತರ ಫ್ರೀಕ್ವೆನ್ಸಿ ಆವೃತ್ತಿಯನ್ನ ಕೊಟ್ಟಿರ್ತಾರಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಬೇಕು. ಇದಾದ ನಂತರ 3ನೇ ಬಾಕ್ಸ್ ಬಂದು XI ಅಂದ್ರೆ ಮಧ್ಯ ಬಿಂದು. ನಾವು ಆವಾಗಲೇ ಮಧ್ಯ ಬಿಂದು ಬಗ್ಗೆ ಡಿಸ್ಕಷನ್ ಮಾಡಿದೀವಲ್ವಾ. ಕ್ಲಾಸ್ ಇಂಟರ್ವಲ್ ಇನ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಅನ್ನ ಕೂಡಿ ಡಿವೈಡೆಡ್ ಬೈ 2 ಮಾಡಿದಾಗ ಮಧ್ಯ ಬಿಂದು ಸಿಗುತ್ತೆ. ಅದನ್ನು ನಾವು XI ಅಂತ ಹೇಳಿ ಕರಿತೀವಿ. ಸೊ ದಟ್ ಇದು XI. ಇದಾದ ನಂತರ FI ಇಂಟು XI ಅಂದ್ರೆ ನೀವು ಆವೃತ್ತಿ ಮತ್ತು ಮಧ್ಯ ಬಿಂದುವನ್ನ ಗುಣಾಕಾರ ಮಾಡಿ ಬರಿತಾ ಹೋಗ್ಬೇಕು. ಗೊತ್ತಾಯ್ತಲ್ವಾ? ಇದಾದ ನಂತರ ಒಟ್ಟು ಆವೃತ್ತಿಗಳ ಸಂಖ್ಯೆಯನ್ನ ಕೂಡಿ ಇಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್, ಇದ್ರ ಜೊತೆಗೆ ಇಲ್ಲಿ ಏನು FI ಇಂಟು XI ಗುಣಾಕಾರ ಮಾಡಿ ಬರ್ದಿರ್ತೀರಲ್ಲ, ಅದಿಷ್ಟನ್ನ ಕೂಡಿದಾಗ ಸಮ್ ಏನ್ ಸಿಗುತ್ತೆ ಅದನ್ನ ಸಮ್ ಆಫ್ FI ಇಂಟು XI ಅಂತ ತಗೊಳ್ಬೇಕು. ಈ 2 ಪಾಯಿಂಟ್ ಗಳನ್ನ, ಈ 2 ಬಂದಿರುವ ಆನ್ಸರ್ ಗಳನ್ನ ಬಳಸ್ಕೊಂಡೆ ನೀವು ಏನ್ ಕಂಡುಹಿಡಿತೀರಾ, ಮೀನ್ ಕಂಡುಹಿಡಿತಕ್ಕಂಥದ್ದು. ಓಕೆನಾ? ಸೊ ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಮೊದಲನೇದಾಗಿ ಮಧ್ಯ ಬಿಂದುವನ್ನ ಕಂಡುಹಿಡಿತಾ ಹೋಗೋಣ. ಸೊ ಮಧ್ಯ ಬಿಂದು ಹೇಗ್ ಬರುತ್ತೆ ಅಂದ್ರೆ, ಲೋಯರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್, ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ಕೂಡಿದಾಗ, ಕೆಳಮಿತಿ ಇಲ್ಲಿ 45 ಇದೆ, ಮೇಲ್ಮಿತಿ 55 ಇದೆ ಅಂದ್ರೆ 45ಕ್ಕೆ 55ಅನ್ನ ಕೂಡಿದ್ರೆ ನಿಮಗೆ ಆಕ್ಚುಯಲ್ ಆಗಿ 100 ಬರುತ್ತೆ. ಸೊ 100 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತ ಹೇಳಿದ್ರೆ 50 ಬರುತ್ತೆ. ಓಕೆನಾ? ಅದೇ ರೀತಿ 55 ಪ್ಲಸ್ 65 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ, ನೋಡಿ 55 ಪ್ಲಸ್ 65 120 ಬರುತ್ತೆ. ಸೊ 120 ನ ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತ ಹೇಳಿದ್ರೆ ನೀವು 60. ಸೊ ಇಲ್ಲಿಗೆ ನಿಮಗೆ 2 ಗೊತ್ತಾಯ್ತು ಅಂದ್ರೆ ಇದೇ ರೀತಿನೇ ಕಂಟಿನ್ಯೂ ನೋಡಿ. ಮೊದಲನೇದು 50 ಬಂದಿದೆ, ಎರಡನೇದು 60 ಬಂದಿದೆ ಅಂದ್ರೆ ಮಧ್ಯೆ ಗ್ಯಾಪ್ ಎಷ್ಟಿದೆ, 10. ಸೊ ಆ ರೀತಿ ನೀವು 10 ರೈಸ್ ಮಾಡಿ ಬರಿತಾ ಹೋಗ್ಬಿಡ್ಬೋದು. ಮತ್ತೆ ಪ್ರತಿಯೊಂದಕ್ಕೂ ನೀವು ಲೆಕ್ಕ ಮಾಡೋ ಅಗತ್ಯತೆ ಇಲ್ಲ. ಸೊ ನೋಡಿ 50, 50ರ ನಂತರ 60, 60ರ ನಂತರ 70, 80, ನೆಕ್ಸ್ಟ್ 90. ಓಕೆನಾ? ಇದು ಮಧ್ಯ ಬಿಂದುಗಳನ್ನ ನೀವು ಬರ್ಕೊಂಡ ನಂತರ ಮುಂದಿನ ಸ್ಟೆಪ್ ಹೇಳಿದೀನಿ ನಾನು, ಏನ್ ಮಾಡ್ಬೇಕು, ಇವೆರಡನ್ನ ಗುಣಾಕಾರ ಮಾಡಿ ಬರಿತಾ ಹೋಗ್ಬೇಕು. ನೋಡಿ ಇಲ್ಲಿ 50 ಇಂಟು 3 ಮಾಡಿದ್ರೆ ನಿಮಗೆ 150 ಬರುತ್ತೆ. ಹಾಗೇನೆ 60 ಇಂಟು 10 ಮಾಡಿದ್ರೆ ನಿಮಗೆ 600 ಬರುತ್ತೆ. 70 ಇಂಟು 11 ಮಾಡಿದ್ರೆ ನಿಮಗೆ 770 ಬರುತ್ತೆ. ಎಷ್ಟು ಬರುತ್ತೆ? 770. ಹಾಗೇನೆ 80 ಇಂಟು 8 ಮಾಡಿದ್ರೆ ನಿಮಗೆ 640 ಬರುತ್ತೆ. ದೆನ್ 3 ಇಂಟು 90 ಮಾಡಿದ್ರೆ ಅಂತ ಹೇಳಿದ್ರೆ 270 ಬರುತ್ತೆ. ಇದಿಷ್ಟು ಟೋಟಲ್ ಅನ್ನ ಕೂಡಬೇಕು, ಜೊತೆಗೆ ಫ್ರೀಕ್ವೆನ್ಸಿಗಳನ್ನ ಕೂಡ್ಕೊಳ್ಬೇಕು. ಸೊ ಫ್ರೀಕ್ವೆನ್ಸಿಗಳನ್ನ ಕೂಡಿ ಮೊದಲು ಬರೆಯೋದಾದ್ರೆ 10 ಪ್ಲಸ್ 3 13 ಆಗತ್ತೆ. 13ಕ್ಕೆ 11 ಕೂಡಿದ್ರೆ 24 ಬರುತ್ತೆ. 24ಕ್ಕೆ 8 ಕೂಡಿದ್ರೆ ನಿಮಗೆ 32 ಬರುತ್ತೆ. 32ಕ್ಕೆ 3 ಕೂಡಿದ್ರೆ 35 ಏನಾಗಿರುತ್ತೆ, ಇದು ಸಮ್ ಆಫ್ FI. ಈಗ ಇದಿಷ್ಟನ್ನ ಕೂಡಿ ಸಂಕಲನ ಮಾಡಿ ಬರಿತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಮೊದಲನೇದಾಗಿ ಫಸ್ಟ್ 0 ಬರುತ್ತೆ. ನೆಕ್ಸ್ಟ್ 5 ಪ್ಲಸ್ 7 ಆಡ್ ಮಾಡಿದ್ರೆ ನಿಮಗೆ 12 ಬರುತ್ತೆ. 12 ಪ್ಲಸ್ 4 ಆಡ್ ಮಾಡಿದ್ರೆ 16 ಬರುತ್ತೆ. 16ಗೆ ಪ್ಲಸ್ 7 ಅನ್ನ ಆಡ್ ಮಾಡಿದ್ರೆ 23 ಬರುತ್ತೆ. ಸೊ ದಟ್ ಇಲ್ಲಿ 3 ಕೂಡಿದ್ರೆ ನೀವು ಇಲ್ಲಿ 2 ನ ಪ್ಲಸ್ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ 2 ನ ಪ್ಲಸ್ ಮಾಡ್ತಾ ಹೋಗ್ರಿ. 6 ಪ್ಲಸ್ 1 7 ಬರುತ್ತೆ. ಪ್ಲಸ್ 7 ಮಾಡಿದ್ರೆ 14 ಬರುತ್ತೆ. 14 ಪ್ಲಸ್ 6 ಮಾಡಿದ್ರೆ ಆಕ್ಚುಯಲ್ ಆಗಿ ನಿಮಗೆ 20 ಬರುತ್ತೆ. 20 ಪ್ಲಸ್ 2 22 ಪ್ಲಸ್ 2 24 ಅಂದ್ರೆ 2430. ಓಕೆನಾ? ಎಷ್ಟು ಬರ್ತಾ ಇದೆ ಆನ್ಸರ್? 2430. ಈಗ ಸೂತ್ರವನ್ನ ಹಾಕ್ತೀರಾ. ಏನ್ ಸೂತ್ರ? x ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ ಹೇಳಿ ಸೂತ್ರ. ಓಕೆನಾ? ಏನ್ ಫಾರ್ಮುಲಾ? ಸಮ್ ಆಫ್
ಎಫ್ ಐ. ಸೊ ಸಮ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಂದ್ರೆ ಮಧ್ಯಬಿಂದು ಮತ್ತು ಆವೃತ್ತಿಗಳನ್ನ ಗುಣಲಬ್ಧ ಮಾಡಿರ್ತೀರಲ್ಲ, ಅದನ್ನ ನೀವು ಇಲ್ಲಿ ಟೋಟಲ್ ಮಾಡಿರ್ತಕ್ಕಂಥದನ್ನ ಮೇಲ್ಗಡೆ ಬರೀತೀರಾ 2430 ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಮಾಡಿದ್ರೆ ಏನ್ ಬರುತ್ತೆ 35. ಸೊ ದಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 35ರಿಂದ 2430 ಭಾಗಾಕಾರ ಮಾಡೋದಾದ್ರೆ ನೋಡಿ 5ರಿಂದ ಭಾಗಾಕಾರ ಮಾಡಿದ್ರೆ ನೀವು 5 7 35 ಬರುತ್ತೆ. ಹಾಗೇನೆ ಮೇಲ್ಗಡೆ 5 4 20 ಬರುತ್ತೆ. 4 ಉಳಿತು 5 8 40, ದೆನ್ 30 ಉಳಿತು 5 6 30. ಸೊ ದಟ್ 486 ಡಿವೈಡೆಡ್ ಬೈ 7. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋದಾದ್ರೆ ನೋಡಿ 7 ಇಂದ ಡಿವೈಡ್ ಮಾಡಿದ್ರೆ 7 6 ಬರುತ್ತೆ. 7 6 42. ಇನ್ನೆಷ್ಟು ಉಳಿತು ಅಲ್ಲಿ 6 ಉಳಿತು 66 ಆಯ್ತು. ಸೊ ದಟ್ 7ರಿಂದ ಮತ್ತೆ ಮಾಡೋದಾದ್ರೆ 7 9 63 ಬರುತ್ತೆ. ಪಾಯಿಂಟ್ ಕಟ್ಟಿದ್ರೆ 30 ಆಗುತ್ತೆ. ಮತ್ತೆ ನೀವು 7ರಿಂದ ಭಾಗಾಕಾರ ಮಾಡ್ತಾ ಇದ್ದೀರಾ, 7 4 28 ಬರುತ್ತೆ. 2 ಉಳಿತದೆ. ಮತ್ತೆ 7 2 14 ಈ ರೀತಿ ಬರ್ತದೆ. 69.42 ಸಮಥಿಂಗ್ ಬರ್ತಾ ಹೋಗುತ್ತೆ. ಸೊ ನಿಮಗೆ ಮೀನ್ ಬಂದು 69.42 ಅಂತೇಳಿ ಸುಲಭವಾಗಿ ಹೇಳ್ತೀರಾ. ಓಕೆನಾ? ಓಕೆ, ಇನ್ನ ಮೀಡಿಯನ್ ಅಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತೇಳಿ 2 ಬಾಕ್ಸ್ ಅಲ್ಲಿ ಒಂದು ವರ್ಗಾಂತರ ಇನ್ನೊಂದು ಆವೃತ್ತಿಯನ್ನ ಕೊಟ್ಟಿರ್ತಾರೆ. ಈಗ ನೀವು ಇಲ್ಲಿ ಮೀಡಿಯನ್ ಕಂಡುಹಿಡಿಬೇಕು ಅಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಅಂದ್ರೆ ಈ 2 ಕಾಲಮ್ ನ ಜೊತೆಗೆ ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಹಾಕೋಬೇಕು. ಅದು ಸಂಚಿತ ಆವೃತ್ತಿ ಅಂತ ಕರಿತೀವಿ ನಾವು, ಅಂದ್ರೆ ಕುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಈ ಒಂದು ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಸಿ ಇಂಟು ಎಫ್ ಐ ಅಂತ ಹೇಳ್ತೀವಿ ನಾವು. ಸಿ ಅಂತ ಹೇಳಿದ್ರೆ ಸಿ ಎಫ್ ಐ ಅನ್ನ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಕೊಟ್ಟಿರುವಂತಹ ವರ್ಗಾಂತರ ಮತ್ತೆ ಫ್ರೀಕ್ವೆನ್ಸಿಯನ್ನ ಬರ್ಕೊಂಡ ನಂತರದಲ್ಲಿ ನೀವು ಕುಮುಲೇಟಿವ್ ಫ್ರೀಕ್ವೆನ್ಸಿಗೆ ಮೊದಲನೇ ವರ್ಗಾಂತರದ ಆವೃತ್ತಿ ಎಷ್ಟಿರುತ್ತೋ ಅದನ್ನ ಹಾಗೆ ಬರ್ಕೊಳ್ಬೇಕು. ಫ್ರೀಕ್ವೆನ್ಸಿಯನ್ನ ಹಾಗೆ ಬರ್ಕೊಳ್ಬೇಕು. ಈ ಫ್ರೀಕ್ವೆನ್ಸಿಗೆ 2ನೇ ವರ್ಗಾಂತರದ ಫ್ರೀಕ್ವೆನ್ಸಿಯನ್ನ ಕೂಡಿ 2ನೇ ನಂಬರ್ ನಲ್ಲಿ ಬರೀಬೇಕು. 2ನೇ ವರ್ಗಾಂತರದ ಮುಂದ್ಗಡೆ ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಬರೀಬೇಕು. ಅಂದ್ರೆ ಅದರ ಅರ್ಥ ನಿಮಗೆ 50ರಿಂದ 70 ಅಂತ ಆಗತ್ತೆ. 50ರಿಂದ 65 ಇದ್ರೆ 50ರಿಂದ 70ಕ್ಕೆ ಸೇರಿಸಿ ಇಲ್ಲಿ ಬರೀತೀವಿ ನಾವು ಈ ನಂಬರ್ ಅನ್ನ. ಸೊ ಏನ್ ಬರುತ್ತೆ ಅಂದ್ರೆ 5ಕ್ಕೆ 8 ಕೂಡಿದ್ರೆ ನಿಮಗೆ 13 ಬರುತ್ತೆ. 13 ನಾವು 2ನೇ ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ 3ನೇ ಭಾಗದಲ್ಲಿ ಬರಿಬೇಕಾದ್ರೆ ಈ 13ಕ್ಕೆ 3ನೇ ವರ್ಗಾಂತರದ ಫ್ರೀಕ್ವೆನ್ಸಿಯನ್ನ ಕೂಡಿ ಬರಿತೀರಾ. ಸೊ 13ಕ್ಕೆ 10 ಕೂಡಿದ್ರೆ 23 ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ನೀವು 4ನೇ ಫ್ರೀಕ್ವೆನ್ಸಿಯನ್ನ ಕೂಡ್ಬೇಕು. 23ಕ್ಕೆ 4 ಕೂಡಿದ್ರೆ 27. ನೆಕ್ಸ್ಟ್ ಸ್ಟೆಪ್ 27ಕ್ಕೆ 3 ಕೂಡಿದ್ರೆ 30. ಸೊ ಈ 30 ಅನ್ನೋದು ಏನಾಗಿರುತ್ತೆ ಅಂದ್ರೆ ಎನ್ ಕಂಡುಹಿಡ್ಕೊಳ್ಬೇಕಂದ್ರೆ ಎನ್ ಅಂತ ಹೇಳಿದ್ರೆ ಸಮ್ ಆಫ್ ಎಫ್ ಐ ಅನ್ನ ನಾವು ಎನ್ ಅಂತ ಹೇಳ್ತೀವಿ. ಅಂದ್ರೆ ಆವೃತ್ತಿಗಳ ಒಟ್ಟು ಮೊತ್ತವನ್ನು ನಾವಿಲ್ಲಿ ಎನ್ ಅನ್ನೋ ಪದವನ್ನ ಬಳಕೆ ಮಾಡಿ ಹೇಳ್ತೀವಿ. ಸೊ ಎನ್ ಅಂತ ಹೇಳಿದ್ರೆ ಒಟ್ಟು ಮೊತ್ತ. ನೀವು ಇಷ್ಟನ್ನ ಕೂಡಿದ್ರೆ 30 ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಹಾಕೊಂಡಿರೋದು ಕರೆಕ್ಟ್ ಇದೆ ಅಂತ ಹೇಳಿ. ಸೊ ನೀವು ಇಷ್ಟನ್ನ ಕೂಡಿದಾಗ ನೋಡಿ 5ಕ್ಕೆ 8 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 13 ಬರುತ್ತೆ. 13ಕ್ಕೆ 10 ಕೂಡಿದ್ರೆ 23, 23ಕ್ಕೆ 4 ಕೂಡಿದ್ರೆ 27 ಪ್ಲಸ್ 3 ಕೂಡಿದ್ರೆ 30. ಸೊ ಎನ್ ಇಸ್ ಈಕ್ವಲ್ ಟು 30. ಹಾಗಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎನ್ 30 ಬರುತ್ತಲ್ಲ, ಆ ಬಂದಂತ 30 2ರಿಂದ ಭಾಗಾಕಾರ ಮಾಡ್ಬೇಕು. ಅಂದ್ರೆ ಏನರ್ಥ, ನೀವು ಎನ್ ಡಿವೈಡೆಡ್ ಬೈ 2 ಮಾಡ್ಕೊಳ್ಬೇಕು. ಸೊ ಎನ್ ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 30 2ರಿಂದ ಭಾಗಾಕಾರ ಮಾಡಿದಾಗ ನಿಮಗೆ 15 ಬರುತ್ತೆ. ಸೊ 15 ಬಂತು ಅಂತ ಹೇಳಿದ್ರೆ ಈ ಎನ್ ಬೈ 2ಗೆ ನಿಯರೆಸ್ಟ್ ಆಗಿರುವಂತಹ ಕುಮುಲೇಟಿವ್ ಫ್ರೀಕ್ವೆನ್ಸಿ ಯಾವುದಿದೆ, ನಿಯರೆಸ್ಟ್ ಅಥವಾ ಅಂದ್ರೆ 15 ಇರಬೇಕು. ಅಂದ್ರೆ ಈ ಇರುವ ಸಂಖ್ಯೆಯನ್ನ ಹೊಂದಿರುವಂತಹ ಫ್ರೀಕ್ವೆನ್ಸಿ ಇರಬೇಕು ಕುಮುಲೇಟಿವ್ ಫ್ರೀಕ್ವೆನ್ಸಿ, ಅಥವಾ ಅದಕ್ಕೆ ಹತ್ತಿರದ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ನೋಡಿ ಇಲ್ಲಿ 15 ಅಂತೂ ಇಲ್ಲ ಇಲ್ಲಿ. ಸೊ 15ಕ್ಕೆ ಹತ್ತಿರದ ದೊಡ್ಡ ಸಂಖ್ಯೆ ಅಂದ್ರೆ 15ಕ್ಕಿಂತ ಜಾಸ್ತಿ ಇರೋ ಸಂಖ್ಯೆಗಳು 3 ಇದಾವೆ. 23, 27, 30. ಇವು 3ರಲ್ಲಿ 15ಕ್ಕೆ ನಿಯರೆಸ್ಟ್ ನಂಬರ್ ಯಾವುದು, 15ಗೆ ನಿಯರೆಸ್ಟ್ ನಂಬರ್ 23 ಆಗಿರೋದ್ರಿಂದ ನೀವು ಈ 23 ಕುಮುಲೇಟಿವ್ ಫ್ರೀಕ್ವೆನ್ಸಿನ ಯಾವ ವರ್ಗಾಂತರ ಹೊಂದಿರುತ್ತೋ ಆ ವರ್ಗಾಂತರವನ್ನ ಅಂದ್ರೆ ಆ ಒಂದು ಕ್ಲಾಸ್ ಇಂಟರ್ವಲ್ ಅನ್ನ ಮೀಡಿಯನ್ ಕ್ಲಾಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ದಟ್ ದೇರ್ ಫೋರ್ ಮೀಡಿಯನ್ ಕ್ಲಾಸ್, ಯಾವ ಕ್ಲಾಸು, ಮೀಡಿಯನ್ ಕ್ಲಾಸ್ ಅಂದ್ರೆ ಮಧ್ಯಾಂಕದ ವರ್ಗಾಂತರ ಯಾವ್ದಾಗತ್ತೆ, ಮಧ್ಯಾಂಕದ ವರ್ಗಾಂತರ ಬಂದ್ಬಿಟ್ಟು 70 to 80 ಅಂತ ತೊಳಿತಾರೆ. ಏನೋ 70 to
80. ಯಾವಾಗ ಈ ಒಂದು 70 to 80 ಅನ್ನ ಆಯ್ಕೆ ಮಾಡ್ತಿರೋ ನೀವು, ಈ ಆಯ್ಕೆ ಮಾಡಿದ ಮೇಲೆ ಇದರ ಒಂದು ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಸಿ ಇಂಟು ಎಫ್ ಐ ಅಂತ ತಗೊಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಸೂತ್ರ ಬರುತ್ತೆ, ಮಧ್ಯಾಂಕವನ್ನು ಕಂಡುಹಿಡಿಯುವಂತ ಸೂತ್ರ. ಆ ಸೂತ್ರದಲ್ಲಿ ಸಿ ಇಂಟು ಎಫ್ ಐ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ವ್ಯಾಲ್ಯೂ ಹಾಕ್ಬೇಕಾಗತ್ತೆ. ಹಾಗಾಗಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ತಗೊಳ್ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ಯಾವುದನ್ನ ಮಧ್ಯಾಂಕ ಅಂತ ಆಯ್ಕೆ ಮಾಡಿರ್ತೀರೋ ಮಧ್ಯಾಂಕದ ವರ್ಗಾಂತರದ ನೇರವಾಗಿ ಬಂದಾಗ ಅಲ್ಲಿ ಬರುವಂತಹ ಒಂದು ಸಂಚಿತ ಆವೃತ್ತಿಯನ್ನು ತಗೊಳ್ಳೋ ಆಗಿಲ್ಲ, ಅದರ ಹಿಂದಿನ ಸಂಚಿತ ಆವೃತ್ತಿಯನ್ನು ತಗೊಳ್ಬೇಕಂದ್ರೆ 23ರ ಹಿಂದೆ ಇರುವಂತದ್ದು 13. ಸೊ ಇದನ್ನ ಆಯ್ಕೆ ಮಾಡಬೇಕು ಸಿ ಎಫ್ ಅಂತ ಹೇಳಿ. ಇದಾದ ನಂತರ ಎಫ್ ಬೇಕಾಗತ್ತೆ. ಸೊ ಎಫ್ ಅನ್ನ ನೀವು ನೇರವಾಗಿ ಆ ಒಂದು ವರ್ಗಾಂತರದ ಬಹುಲಕದ ಮೀಡಿಯನ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ತೀರಿ, ಮಧ್ಯಾಂಕದ ವರ್ಗಾಂತರ ಅಂತ ಹೇಳಿ ಅದರ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನೇ ತಗೊಳ್ಬೇಕು. ಅಲ್ಲಿಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 13 ಬರುತ್ತೆ, ಫ್ರೀಕ್ವೆನ್ಸಿ 10 ಬರುತ್ತೆ. ಇದಾದ ನಂತರ ಎಲ್ ಮತ್ತೆ ಹೆಚ್ ಬೇಕಾಗತ್ತೆ. ಎಲ್ ಅಂತ ಹೇಳಿದ್ರೆ ಲೋಯರ್ ಲಿಮಿಟ್ ಅಂದ್ರೆ ಕೆಳಮಿತಿ. ಯಾವ ಒಂದು ವರ್ಗಾಂತರವನ್ನ ಮಧ್ಯಾಂಕದ ವರ್ಗಾಂತರ ಅಂತೇಳಿ ಆಯ್ಕೆ ಮಾಡ್ಕೊಂಡಿರ್ತೀರಿ, ಮೀಡಿಯನ್ ಕ್ಲಾಸ್ ಅಂತೇಳಿ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಆ ಮೀಡಿಯನ್ ಕ್ಲಾಸಿನ ಕೆಳಮಿತಿಯನ್ನ ತಗೊಳ್ಬೇಕಾಗತ್ತೆ, ದಟ್ ಈಸ್ 70. ಹಾಗೇನೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರದ ಗಾತ್ರವನ್ನ ನಾವು ಹೆಚ್ ಅಂತ ಕರಿತೀವಿ. ಸೊ ವರ್ಗಾಂತರದ ಗಾತ್ರ ಅಂದ್ರೆ ಯಾವಾಗ ಸಿಗುತ್ತೆ ನಿಮಗೆ ಅಂದ್ರೆ ಕೊಟ್ಟಿರುವ ವರ್ಗಾಂತರದಲ್ಲಿ ಬರುವ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನ ಅಬ್ಸರ್ವ್ ಮಾಡಿದ್ರಿ. ಆ ಮೇಲ್ಮಿತಿನಲ್ಲಿ ಕೆಳಮಿತಿಯನ್ನ ಕಳೆದಾಗ ನಿಮಗೆ ಆ ಒಂದು ವರ್ಗಾಂತರದ ಗಾತ್ರ ಸಿಗುತ್ತೆ. ಸೊ ಮೇಲ್ಮಿತಿ ಕೆಳಮಿತಿಯನ್ನ ಕನ್ಸಿಡರ್ ಮಾಡಿದ್ರೆ ನೀವು ಇಲ್ಲಿ ತಗೊಂಡಂತ ಮೀಡಿಯನ್ ಕ್ಲಾಸ್ ಅನ್ನೇ ತಗೊಂಡ್ರೆ ಮೇಲ್ಮಿತಿ 80ರಲ್ಲಿ ಕೆಳಮಿತಿ 70ನ್ನ ಕಳೆದಾಗ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿದ್ರೆ 10 ಬರುತ್ತೆ. ಸೊ ದಟ್ 10 ಈಸ್ ದ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಅಂದ್ರೆ ಇಲ್ಲಿ 10ಅನ್ನ ನಾವು ಆ ಒಂದು ವರ್ಗಾಂತರದ ಗಾತ್ರ ಅಂತ ಹೇಳಿ ಕರಿತೀವಿ. ಹಾಗಾಗಿ ಹೆಚ್ಚಿನ ಬೆಲೆಯನ್ನ ನೀವು 10 ಅಂತ ತಗೊಳ್ಬೇಕು. ಸೊ ಇದಿಷ್ಟು ವ್ಯಾಲ್ಯೂಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡ ನಂತರದಲ್ಲಿ ವೆರಿ ಸಿಂಪಲ್ ನೀವು ಸೂತ್ರವನ್ನ ಹಾಕ್ಬೇಕು. ಈಗ ಏನ್ ಸೂತ್ರ ಇದು? ಮೀಡಿಯನ್ ಅಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಯುವಂತಹ ಸೂತ್ರ ಬರುತ್ತೆ. ಏನಪ್ಪ ಮಧ್ಯಾಂಕವನ್ನ ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ರೆ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತೇಳಿ ಸೂತ್ರ. ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತಕ್ಕಂಥದ್ದು ಇದು ಮಧ್ಯಾಂಕವನ್ನ ಕಂಡುಹಿಡಿಯುವಂತಹ ಸೂತ್ರ. ಈ ಮಧ್ಯಾಂಕವನ್ನ ಕಂಡುಹಿಡಿಯುವ ಸೂತ್ರಕ್ಕೆ ನೀವು ಇಲ್ಲಿ ಬರ್ಕೊಂಡಂತ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ನೋಡಿ ಇಲ್ಲಿ ಎಲ್ ಅಂತ ಹೇಳಿದ್ರೆ 70, ಹಾಗೇನೆ n/2 ಅಂತ ಹೇಳಿದ್ರೆ ಎಷ್ಟು? n/2 ಅಂದ್ರೆ ಇಲ್ಲೇ ತಗೊಂಡಿದ್ದೀರಲ್ವಾ ನೀವು 15 ಬರುತ್ತೆ. ಮೈನಸ್ ಸಿ ಎಫ್ ಅಂದ್ರೆ ಏನ್ ತಗೊಂಡಿದ್ದೀರಾ 13 ಡಿವೈಡೆಡ್ ಬೈ ಎಫ್ ಅಂತ ಹೇಳಿದ್ರೆ 10 ಇಂಟು ಹೆಚ್ ಅಂತ ಹೇಳಿದ್ರೆ 10. ನೋಡಿ ಇಲ್ಲಿ ವೆರಿ ಸಿಂಪ್ಲಿ 70 ಪ್ಲಸ್ 15 ಮೈನಸ್ 13 ಮಾಡಿದ್ರಿ ಅಂದ್ರೆ ನಿಮಗೆ ಏನ್ ಬರುತ್ತೆ ಅಂದ್ರೆ 15ರಲ್ಲಿ 3ಅನ್ನ ಕಳೆದಾಗ 15ರಲ್ಲಿ 13ಅನ್ನ ಕಳೆದಾಗ ನಿಮಗೆ 2 ಬರುತ್ತೆ. 10 ಕ್ಯಾನ್ಸಲ್ ಆಗತ್ತೆ. ದಟ್ ಈಸ್ 72 ಅಂತ ಹೇಳಿ ಸುಲಭವಾಗಿ ಹೇಳ್ತೀರಾ. 72 ಅನ್ನೋದು ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕ. ಈ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಿನ ಮೀಡಿಯನ್ ಬಂದ್ಬಿಟ್ಟು 72 ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಸೊ ಇನ್ನು ಕೊನೆಯದಾಗಿ ಬಹುಲಕವನ್ನ ಕಂಡುಹಿಡಿತಕ್ಕಂಥದ್ದಂದ್ರೆ ಮೋಡ್ ಕಂಡುಹಿಡಿತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಈ ರೀತಿ ಇರುತ್ತೆ. ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕವನ್ನ ಕಂಡುಹಿಡಿಯಿರಿ. ಸೊ ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಏನ್ ಮಾಡ್ಬೇಕಂದ್ರೆ ಆಸ್ ಇಟ್ ಈಸ್ ಏನ್ ಕೊಟ್ಟಿದ್ದಾರೆ ಕಾಲಮ್ ಅದೇ ರೀತಿ ಬರ್ಕೊಂಡು ವರ್ಗಾಂತರ ಮತ್ತೆ ಆವೃತ್ತಿಯ ಒಂದು ಕಾಲಮ್ ಅನ್ನ ಬರ್ಕೊಂಡು ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಅಪ್ ಟು ಡೇಟ್ ಅದೇ ರೀತಿನ ನೀವು ಬರ್ಕೊಂಡ ನಂತರದಲ್ಲಿ ನೀವು ಮೊದಲು ಮಾಡಬೇಕಾಗಿರುವ ಕೆಲಸ ಫ್ರೀಕ್ವೆನ್ಸಿ ಕಾಲಮ್ ನಲ್ಲಿ ಜಾಸ್ತಿ ನಂಬರ್ ಯಾವ್ದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಕಾಲಮ್ ನಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಪ್ಪ ಅಂತ ಹೇಳಿದ್ರೆ 9. ಸೊ ದಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟು 9. ಗೊತ್ತಾಯ್ತಲ್ವಾ? ಅತ್ಯಂತ ದೊಡ್ಡ ಆವೃತ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ 9. ಯಾವುದು ದೊಡ್ಡ ಆವೃತ್ತಿಯನ್ನ ಹೊಂದಿರುತ್ತೋ ಆ ಒಂದು ವರ್ಗಾಂತರವನ್ನ ಬಹುಲಕದ ವರ್ಗಾಂತರ ಅಂದ್ರೆ ಬಹುಲಕವನ್ನ ನೀವು ಕಂಡುಹಿಡಿತಾ ಇದ್ದೀರಲ್ವಾ, ಆ ಬಹುಲಕ ಇರೋದೇ 20ರಿಂದ 30ರ ಮಧ್ಯೆ. ಹಾಗಾಗಿ ಬಹುಲಕವಿರುವ ವರ್ಗಾಂತರ ಅಂದ್ರೆ ನೀವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೋಡಲ್ ಕ್ಲಾಸ್ ಅಂತ ಹೇಳ್ತಿರಲ್ಲ ನೀವು,
ಸೊ ಮಾಡೆಲ್ ಕ್ಲಾಸ್ ಅನ್ನ ನೀವೀಗ ಸೆಲೆಕ್ಟ್ ಮಾಡಿದಿರಿ. ಯಾವ್ದದು ಮಾಡೆಲ್ ಕ್ಲಾಸು? ಬಹುಲಕದ ವರ್ಗಾಂತರ ಅಂತ ಹೇಳ್ತೀರಲ್ವಾ, ಆ ಬಹುಲಕದ ವರ್ಗಾಂತರ ಬಂದ್ಬಿಟ್ಟು ನೀವು 20 to 30 ಅಂತ ಹೇಳ್ಬೇಕು. ಯಾವಾಗ ಬಹುಲಕದ ವರ್ಗಾಂತರವನ್ನ ಆಯ್ಕೆ ಮಾಡಿದ್ರೋ ಇದಾದ ನಂತರ ನೀವು ಬಹುಲಕವನ್ನ ಕಂಡುಹಿಡಿಯಲಿಕ್ಕೆ ಸೂತ್ರ ಬರ್ತದೆ. ಆ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಲಕದ ವರ್ಗಾಂತರವನ್ನ ನೀವೇನಂತ ತಗೊಳ್ಬೇಕು? F1 ಅಂತ ತಗೊಳ್ಬೇಕು. ಆ ಬಹುಲಕದ ವರ್ಗಾಂತರದ ಹಿಂದಿನ ಒಂದು ಆವೃತ್ತಿಯನ್ನ ನೀವು ಏನಂತ ತಗೊಳ್ಬೇಕು? F0 ಅಂತ ತಗೊಳ್ಬೇಕು. ಬಹುಲಕ ವರ್ಗಾಂತರದ ಆವೃತ್ತಿಯ ಮುಂದಿನ ಸಂಖ್ಯೆಯನ್ನ ನೀವು F2 ಅಂತ ತಗೊಳ್ಬೇಕು. ಓಕೆನಾ? ಸೊ ದಟ್ ನೀವು ಏನಂತ ಹೇಳಬೇಕು? F0 ದ ಬೆಲೆ 3, F1 ನ ಬೆಲೆ 9, F2 ನ ಬೆಲೆ 6 ಅಂತ ತಗೊಳ್ಬೇಕು. F0, F1, F2 ಅಂತಕ್ಕಂಥ ಸೂತ್ರದಲ್ಲಿ ಬರ್ತವೆ. ಹಾಗಾಗಿ ನೀವು ತಗೊಳ್ಬೇಕು. ಸೊ ನಿಮ್ಗೆ F0 ಅಂದ್ರೆ ಗೊತ್ತಾಯ್ತಲ್ಲ. F0 ಅಂತ ಹೇಳಿದ್ರೆ ಏನು? ಪ್ರೊಸೀಡಿಂಗ್ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿಯನ್ನ F0 ಅಂತ ಹೇಳ್ತೀರಿ. ಬಹುಲಕವಿರುವ ವರ್ಗಾಂತರದ ಆವೃತ್ತಿಯನ್ನ F1 ಅಂತ ಕರಿತೀವಿ. ಬಹುಲಕವಿರುವ ವರ್ಗಾಂತರದ ಆವೃತ್ತಿಯ ಮುಂದಿನ ಆವೃತ್ತಿಯನ್ನ F2 ಅಂತ ತಗೊಳ್ತೀವಿ. ಗೊತ್ತಾಯ್ತಲ್ವಾ? ಇದಾದ ನಂತರ L ಬೇಕು, ಮತ್ತೆ ಇನ್ನೊಂದೇನ್ ಬೇಕು? H. L ಮತ್ತೆ H ನ ಬಗ್ಗೆ ಹಿಂದಿನ ಒಂದು ಮೀಡಿಯನ್ ಕಂಡುಹಿಡಿಯಬೇಕಾದ್ರೆ ಗೊತ್ತಾಗ್ಬಿಟ್ಟಿದೆ. L ಅಂದ್ರೆ ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟಪ್ಪ ಅಂತ ಹೇಳಿದ್ರೆ 20. H ಅಂತ ಹೇಳಿದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್, ಅಂದ್ರೆ ಏನು? ಆ ಒಂದು ವರ್ಗಾಂತರಗಳ ಗಾತ್ರ. ಸೊ ವರ್ಗಾಂತರಗಳ ಗಾತ್ರ ಬೇಕು ಅಂದ್ರೆ 30ರಲ್ಲಿ 20 ಕಳೆದ್ರೆ 10 ಬರುತ್ತೆ. ಇದಿಷ್ಟನ್ನ ನೀವು ಕಂಡಿಡ್ಕೊಂಡ ನಂತರದಲ್ಲಿ ನೀವೀಗ ಏನ್ ಮಾಡ್ಬೇಕು? ಸೂತ್ರವನ್ನ ಹಾಕ್ಬೇಕು. ಬಹುಲಕವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಸೂತ್ರ ನೋಡಿ, ಬಹುಲಕ ಇಸ್ ಈಕ್ವಲ್ ಟು, ಸೂತ್ರ ಬಂದ್ಬಿಟ್ಟು L ಪ್ಲಸ್ F0 ಮೈನಸ್ F1 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಹೇಳಿ ಸೂತ್ರ. F1 ಮೈನಸ್ F0 ಅಲ್ವಾ? ಸೊ F1 ಮೈನಸ್ F0. ಓಕೆನಾ? ಸೊ ಈಗ ವ್ಯಾಲ್ಯೂಸ್ ಅನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. L ಅಂತ ಹೇಳಿದ್ರೆ 20 ಪ್ಲಸ್ F1 ಅಂತ ಹೇಳಿದ್ರೆ 9 ಮೈನಸ್ F0 ಅಂತ ಹೇಳಿದ್ರೆ 3 ಡಿವೈಡೆಡ್ ಬೈ 2 ಇಂಟು F1 ಅಂತ ಹೇಳಿದ್ರೆ ಮತ್ತೆ 9 ಮೈನಸ್ F0 ಅಂತ ಹೇಳಿದ್ರೆ 3 ಮೈನಸ್ F2 ಅಂತ ಹೇಳಿದ್ರೆ 6 ಮತ್ತೆ ಇಂಟು H ಅಂತ ಹೇಳಿದ್ರೆ 10. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋದಾಗ 9ರಲ್ಲಿ 3 ಕಳಿತೀರಾ 6 ಬರುತ್ತೆ. 2 9 18 ಬರುತ್ತೆ. 3ಕ್ಕೆ 6 ಕೂಡಿದ್ರೆ 9 ಬರುತ್ತೆ ಇಂಟು 10. ನೋಡಿ ಈಗ 20 ಪ್ಲಸ್ 6 ಡಿವೈಡೆಡ್ ಬೈ 18 ಮೈನಸ್ 9 ಮಾಡಿದ್ರೆ 9 ಬರುತ್ತೆ ಇಂಟು 10. ನೋಡಿ 20 ಪ್ಲಸ್ 3 2s 6 3 3s 9 2 by 3 ಇಂಟು 10 ಬಂತು. ನೋಡಿ ಈಗ 20 ಪ್ಲಸ್ 3ರಿಂದ 2 ಭಾಗಾಕಾರ ಮಾಡ್ತಾ ಹೋದ್ರೆ 0 ಪಾಯಿಂಟ್ ಕಟ್ಟಿದ್ರಿ ಅಂತ ಹೇಳಿದ್ರೆ 3 20 ಆಯ್ತಲ್ವಾ? 3 6 18 ಬರುತ್ತೆ. ಮತ್ತೆ ಈ ರೀತಿ 0.666 ಬರ್ತಾ ಹೋಗುತ್ತೆ. ಈ ಒಂದು 0.66 ಗೆ ನೀವು ಇಂಟು 10 ಇಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 20 ಪ್ಲಸ್ ಈ ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ ಒಂದು ಸಂಖ್ಯೆ, ಅಲ್ಲಿಗೆ 6.66 ಬರುತ್ತೆ. ಸೊ 20 ಗೆ 6.66 ಆಡ್ ಮಾಡಿದ್ರೆ 26.66 ಬರುತ್ತೆ. ಸೊ 26.66 ಅಂತಕ್ಕಂಥದ್ದು ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಮೋಡ್ ಅಂದ್ರೆ ಬಹುಲಕ ಆಗಿರುತ್ತದೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರಗಳು ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲಾ ರೀತಿಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ 1 ಅಂಕ ಜೊತೆಗೆ 3 ಅಂಕದ 3 ಸೆಂಟ್ರಲ್ ಟೆಂಡೆನ್ಸೀಸ್ ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಚಾಪ್ಟರ್ ಕೊನೆಯದಾಗಿ ಪ್ರಾಬಬಿಲಿಟಿ ಚಾಪ್ಟರ್ ನಲ್ಲಿ ಬರುವಂತಹ ಕ್ವಶನ್ಸ್ ಹೇಗಿರ್ತವೆ, ಯಾವ ರೀತಿಯ ಪ್ರಶ್ನೆಗಳು ಎಕ್ಸಾಮಿಗೆ ಬರ್ತವೆ ಅನ್ನೋದನ್ನ ಆ ಒಂದು ವಿಡಿಯೋನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.